ಬ್ರಹ್ಮಾಂಡದ ಅನಂತ ಕಾಲಚಕ್ರದಲ್ಲಿ ನವಗ್ರಹಗಳ ರಾಣಿಯಾದ ಚಂಚಲ ಮನಸ್ಸಿನ ಅಧಿಪತಿಯಾದ ಚಂದ್ರನ ಸಾಮ್ರಾಜ್ಯದ ಒಡೆಯನಾಗಿ ಪ್ರಶಾಂತವಾದ ಸಾಗರದ ತರಂಗಗಳಂತೆ ಭಾವನಾತ್ಮಕವಾಗಿ ಎಲ್ಲರನ್ನೂ ತನ್ನತ್ತ ಸೆಳೆಯುವ ಅಪ್ರತಿಮ ಪ್ರೀತಿಯ ಶಕ್ತಿ ಅಂದರೆ ಅದು ಕಟಕ ರಾಶಿ. ಈ ಜಗತ್ತಿನಲ್ಲಿ ಎಂತಹದೇ ಸವಾಲುಗಳು ಎದುರಾದರೂ ಸಹ ಸಹನೆ ಮತ್ತು ಅಚಲವಾದ ಕರ್ತವ್ಯ ನಿಷ್ಠೆಯಿಂದ ತನ್ನವರನ್ನು ರಕ್ಷಿಸಲು ಬೇಕಾದ ಅದಮ್ಯ ಇಚ್ಛಾಶಕ್ತಿ, ತಾಯಿಯಂತಹ ಉದಾರ ಗುಣ ಮತ್ತು ಅಖಂಡ ತ್ಯಾಗ ಮನೋಭಾವದ ಸಂಕೇತವೇ ಈ ರಾಶಿ. ಯಾಕೆ ಕಟಕ ರಾಶಿಯವರ ಕಣ್ಣುಗಳನ್ನು ನೋಡಿದಾಗ ನಮಗೆ ಒಂದು ಬಗೆಯ ಅದ್ಭುತ ಪ್ರಶಾಂತತೆ ಮತ್ತು ಸುರಕ್ಷತೆಯ ಭರವಸೆಯ ಜೊತೆಗೆ ಅವರ ಇಷ್ಟಪಾತ್ರರಿಗೆ ನೋವುಂಟು ಮಾಡುವ ಶತ್ರುಗಳ ಹೃದಯದಲ್ಲೂ ನಡುಗು ಹುಟ್ಟಿಸುವಂತಹ ತೀವ್ರತೆ ಕಾಣಿಸುತ್ತೆ. ಅವರ ಮಾತಿನಲ್ಲಿ ಒಂದು ವಾತ್ಸಲ್ಯದ ಶಕ್ತಿ, ಅವರ ಮೌನದಲ್ಲಿ ಒಂದು ಸುನಾಮಿಯ ಮುನ್ಸೂಚನೆ ಹಾಗೂ ಅವರ ಪ್ರತಿ ನಿರ್ಧಾರದಲ್ಲೂ ಒಂದು ಕರ್ತವ್ಯದ ಜೀವನ ದರ್ಶನ ಅಡಗಿರುತ್ತೆ. ಆದರೆ ಈ ರಹಸ್ಯಮಯ ವ್ಯಕ್ತಿತ್ವದ ಹಿಂದೆ, ಈ ಸದಾ ಜಾಗೃತವಾಗಿರುವ ರಕ್ಷಣಾತ್ಮಕ ಮನಸ್ಸಿನ ಹಿಂದೆ ಅಡಗಿರುವ ರಹಸ್ಯವೇನು? ಇವತ್ತು ಕಟಕ ರಾಶಿಯವರ ವ್ಯಕ್ತಿತ್ವದ ಅತ್ಯಂತ ಆಳವಾದ ಪದರಗಳನ್ನು ಸೀಳಿ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತಿಗೆ ಇದುವರೆಗೂ ತಿಳಿಯದ ಒಂದು ನಿಗೂಢ ಸತ್ಯವನ್ನು ಹೊರಗೆ ತೆಗೆಯೋಣ. ನಮ್ಮ ಹಿರಿಯರು ಹೇಳಿದ ಈ ಮಾತಿದೆಯಲ್ಲ, ಇದು ಬರೀ ಹೊಗಳಿಕೆಯಲ್ಲ, ಇದು ಅಕ್ಷರಶಃ ಸತ್ಯ. ನೀವು ಅವರನ್ನು ನಂಬಿದ್ರೆ ಅವರಿಗಿಂತ ನಿಷ್ಠಾವಂತ ರಕ್ಷಕ ಹಾಗೂ ಕಷ್ಟಕಾಲದಲ್ಲಿ ನಿಮಗಾಗಿ ಪ್ರಾಣವನ್ನೇ ಕೊಡುವ ಕಾವಲುಗಾರ ಈ ಜಗತ್ತಲ್ಲೇ ಇಲ್ಲ. ಅವರ ಸ್ನೇಹವು ನಿಮ್ಮ ಜೀವನಕ್ಕೆ ಒಂದು ಭದ್ರತೆಯ ಕೋಟೆಯನ್ನು ತೋರಿಸಿಕೊಡುತ್ತೆ. ಆದರೆ ಒಂದು ವೇಳೆ ಅವರ ಮೌನವನ್ನು ಅಥವಾ ತಾಳ್ಮೆಯನ್ನು ನೀವು ದೌರ್ಬಲ್ಯ ಎಂದು ತಿಳಿದರೆ ಕಾಲದ ಪವಾಡ ಅವರಿಗೆ ಹೇಗೆ ದಾರಿ ತೋರಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾಕೆ ಅವರು ಈ ರೀತಿ? ಯಾಕೆ ಅವರ ವ್ಯಕ್ತಿತ್ವದಲ್ಲಿ ಅಷ್ಟೊಂದು ತೀವ್ರತೆ ಇರುತ್ತೆ? ಅವರ ಈ ನಿರಂತರ ರಕ್ಷಣಾತ್ಮಕ ನಾಯಕತ್ವದ ಹಿಂದೆ ಅಡಗಿರುವ ನಿಜವಾದ ರಹಸ್ಯವಾದರೂ ಏನು? ಇದು ಬರೀ ತಂತ್ರವೇ ಅಥವಾ ಚಂದ್ರ ಮಹಾರಾಜನ ಆಟನಾ? ಬನ್ನಿ, ಈ ರಹಸ್ಯದ ಬಾಗಿಲನ್ನು ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿ ಮಾಡ್ಕೋಬೇಕು. ಯಾಕಂದರೆ ಈ ಜಗತ್ತು ಕಟಕ ರಾಶಿಯವರನ್ನು ನೋಡೋ ರೀತಿಗೂ ಅವರ ಜಾತಕದ ನೈಜ ಗುಣಕ್ಕೂ ಆಕಾಶ ಭೂಮಿಯಷ್ಟೋ ವ್ಯತ್ಯಾಸವಿದೆ. ಕಟಕ ರಾಶಿಯವರನ್ನು ನೋಡಿ, ಓ, ಇವರು ತುಂಬ ಮುದ್ದಾದವರು, ಅತಿಯಾಗಿ ಭಾವುಕರಾಗುವವರು, ಸಣ್ಣ ವಿಷಯಕ್ಕೂ ಬೇಸರ ಮಾಡಿಕೊಂಡು ಮೂಡ್ ಸ್ವಿಂಗ್ಸ್ ಮಾಡಿಕೊಳ್ಳುವವರು ಅಂತ ಎಷ್ಟೋ ಜನ ಟೀಕಿಸಬಹುದು. ಬಹುಶಃ ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಹೀಗೆ ಜನ ನಿಮ್ಮನ್ನು ತಪ್ಪು ತಿಳುವಳಿಕೆಯಿಂದ ನೋಡಿದಾಗ ನಿಮಗೆ ಒಳಗೊಳಗೆ ಎಷ್ಟೋ ನೋವಾಗುತ್ತೆ ಅಲ್ವಾ? ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ದೌರ್ಬಲ್ಯವಲ್ಲ, ಇದು ಸಮಾಜವನ್ನು ಪ್ರೀತಿಯಿಂದ ಮುನ್ನಡೆಸುವ ಮತ್ತು ಅನ್ಯಾಯದ ವಿರುದ್ಧ ಸಿಡಿದೇಳುವ ಇನ್ನೊಂದು ಮುಖ ಅಷ್ಟೇ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನು ಅಂದರೆ ಜ್ಯೋತಿಷ್ಯದ ನಿಜವಾದ ಸತ್ಯವನ್ನು ನೋಡೋಣ. ಜನ ಏನು ರಹಸ್ಯ ಸ್ವಭಾವ ಅಥವಾ ಅತಿಯಾದ ಭಾವುಕತೆ ಅಂತ ಅನ್ಕೋತಾರೋ ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರುವ ಒಂದು ಪುನರ್ವಸು, ಪುಷ್ಯ ಅಥವಾ ಆಶ್ಲೇಷ ನಕ್ಷತ್ರದ ತೇಜಸ್ಸು ಹಾಗೂ ಚಂದ್ರ ಮಹಾತ್ಮನ ಶೌರ್ಯ. ಅವರು ಪ್ರತಿ ವಿಷಯವನ್ನು ಅತ್ಯಂತ ಸ್ವಾಭಿಮಾನ ಮತ್ತು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತಾರೆ ಅಂದರೆ ಅದು ಅವರಲ್ಲಿರುವ ಅಪ್ರತಿಮ ಅಂತಸ್ಫೂರ್ತಿಯ ಸಂಕೇತ. ಇವರು ಎಲ್ಲೇ ಹೋದರೂ ಪ್ರೀತಿಯ ಸಾಂತ್ವನದ ಬೆಳಕನ್ನು ಹರಡ್ತಾರೆ. ಇದು ಅವರ ತಪ್ಪಲ್ಲ, ಇದು ಸೃಷ್ಟಿಕರ್ತ ಅವರಿಗೆ ನೀಡಿರುವ ಜನ್ಮಸಿದ್ಧ ಪೋಷಕತ್ವದ ಬಳುವಳಿ. ಹಾಗಿದ್ರೆ ಈ ಅಗಾಧವಾದ ಸಹನೆ ಮತ್ತು ಧೈರ್ಯ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ಸ್ವಭಾವವಲ್ಲ, ಇದು ಅವರ ಆತ್ಮದ ಜೊತೆ ಬೆಸೆದುಕೊಂಡಿರುವ ದೈವಿಕ ಶಕ್ತಿ. ಈಗ ನಾನು ಹೇಳೋಕೆ ಹೊರಟಿರೋದು ಅವರ ಜೀವನದ ಅತಿದೊಡ್ಡ ಜ್ಯೋತಿಷ್ಯ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ಕಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರನನ್ನು ನವಗ್ರಹಗಳ ರಾಣಿ ಅಥವಾ ಮನಸ್ಸು, ಭಾವನೆಗಳು, ಕರುಣೆ ಮತ್ತು ಆಹ್ಲಾದಕರ ಶಕ್ತಿ ಅಂತ ಕರೆಯಲಾಗುತ್ತದೆ. ಒಬ್ಬ ತಾಯಿಗೆ ಧರ್ಮದಿಂದಲೇ ಹೇಗೆ ಕುಟುಂಬವನ್ನು ರಕ್ಷಿಸಬೇಕು ಅಂತಲೇ ಗೊತ್ತಿರುತ್ತೆ. ಅವಳಿಗೆ ಗೊತ್ತಿರುವುದು ಕೇವಲ ಪ್ರೀತಿ ಮತ್ತು ಆಶ್ರಿತರ ರಕ್ಷಣೆ ಅಷ್ಟೇ. ಈ ಜಗತ್ತಿಗೆ ತಂಪಾದ ಬೆಳಕು ಮತ್ತು ನೀರು ಹೇಗೆ ಮುಖ್ಯವೋ ಹಾಗೇನೆ ಕಟಕ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಮಾಜದ ಪಾಲಿಗೆ ಒಬ್ಬ ಸಂಕಟಹರ ದೀವಿಗೆಗಳು. ಅವರ ಇನ್ನೊಂದು ಅದ್ಭುತ ಶಕ್ತಿ ಅಂದರೆ ಚರ ಜಲತತ್ವ. ಜ್ಯೋತಿಷ್ಯದಲ್ಲಿ ಜಲತತ್ವ ಇರುವ ರಾಶಿಗಳಲ್ಲಿ ಕಟಕ ರಾಶಿಯು ಸಾಗರದ ಸುನಾಮಿ ಇದ್ದಂತೆ. ಇದು ಮೇಲ್ನೋಟಕ್ಕೆ ಪ್ರಶಾಂತವಾಗಿ ಕಂಡರೂ ಒಳಗೆ ಹೊಸ ಕ್ರಾಂತಿಯ ಅಗಾಧವಾದ ಶಕ್ತಿಯನ್ನು ಹೊಂದಿರುತ್ತೆ. ಕಟಕ ರಾಶಿಯವರೊಳಗಿನ ಈ ಚೈತನ್ಯ ಸದಾ ಧರ್ಮದ ಮೂಲವನ್ನು ಮತ್ತು ನ್ಯಾಯವನ್ನು ಹುಡುಕಲು ಪ್ರೇರೇಪಿಸುತ್ತಿರುತ್ತೆ. ಇದೇ ಅವರ ಅಚಲವಾದ ಸಂಕಲ್ಪಕ್ಕೆ ಹಾಗೂ ಅವರ ದಾರ್ಶನಿಕ ಮನೋಭಾವಕ್ಕೆ ಮೂಲ ಕಾರಣ. ಒಮ್ಮೆ ಅವರು ತಮ್ಮವರನ್ನು ಅಥವಾ ಒಂದು ಗುರಿಯನ್ನು ರಕ್ಷಿಸಲು ನಿಶ್ಚಯಿಸಿಕೊಂಡರೆ ಮುಗಿಯಿತು. ಜಗತ್ತೇ ಎದುರು ನಿಂತಿರು ಸರಿ, ಅವರು ಆ ಹಾದಿಯನ್ನು ಬಿಡೋದಿಲ್ಲ. ಈಗ ಬಂತು ನೋಡಿ ಅವರ ಅತಿದೊಡ್ಡ ಗುಪ್ತಶಕ್ತಿ. ಕಾಲಪುರುಷನ ಜಾತಕದಲ್ಲಿ ಕಟಕ ರಾಶಿಯು 4ನೇ ಮನೆಯನ್ನು ಅಂದರೆ ಮಾತೃಸ್ಥಾನ, ಸುಖ, ವಾಹನ, ಆಸ್ತಿ ಮತ್ತು ಆಂತರಿಕ ನೆಮ್ಮದಿಯ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಜ್ಯೋತಿಷ್ಯದಲ್ಲಿ ಸಿಂಹಾಸನ ಯೋಗದ ಅಥವಾ ಭೌತಿಕ ಮತ್ತು ಮಾನಸಿಕ ಸಾಮ್ರಾಜ್ಯದ ಆಶೀರ್ವಾದ ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಬ್ರಹ್ಮಾಂಡದ ಎಲ್ಲ ಸೃಷ್ಟಿಕರ್ತ ಮತ್ತು ರಕ್ಷಣಾತ್ಮಕ ಪ್ರೀತಿಯ ಶಕ್ತಿಗಳು ಹರಿಯುವುದೇ ಕಟಕ ರಾಶಿಯ ಮೂಲಕ. ಅದಕ್ಕಾಗಿಯೇ ಇವರಿಗೆ ಅತಿದೊಡ್ಡ ಸಂಕಷ್ಟದ ಸಮಯದಲ್ಲೂ, ಪೂರ್ಣವಾಗಿ ಭಾವನಾತ್ಮಕವಾಗಿ ಸೋತು ಹೋದ ಸಂದರ್ಭದಲ್ಲೂ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ಬರುವ ಅದೃಶ್ಯ ಶಕ್ತಿಯ ಕೈ ಹಿಡಿದು ನಡೆಸಿದಂತೆ ಅನಿಸುತ್ತೆ.
ಇವರು ಎಷ್ಟೇ ಸಾಮಾನ್ಯ ಸ್ಥಿತಿಯಲ್ಲಿದ್ದರೂ ತಮ್ಮ ವ್ಯಕ್ತಿತ್ವದ ಪ್ರಭಾವದಿಂದ ಸಮಾಜದಲ್ಲಿ ಗೌರವಿಸಲ್ಪಡುವ ಮತ್ತು ಯಾರೂ ಅಲುಗಾಡಿಸಲಾಗದ ದೈವಿಕ ಬಲ ಇವರಲ್ಲಿರುತ್ತೆ. ಇಷ್ಟೆಲ್ಲ ಆಂತರಿಕ ಬಲವಿದ್ದರೂ ಸಹ ಪ್ರತಿಯೊಬ್ಬ ರಾಜನ ಅಥವಾ ರಕ್ಷಕನ ಜೀವನದಲ್ಲೂ ಕೆಲವು ಸವಾಲುಗಳಿದ್ದೇ ಇರ್ತವೆ. ಇದು ಅವರ ಸೋಲಲ್ಲ, ಇದು ಅವರು ದಾಟಲೇಬೇಕಾದ ಅಗ್ನಿ ಪರೀಕ್ಷೆ. ಉದಾಹರಣೆಗೆ, ಅತಿಯಾದ ನಂಬಿಕೆಯಿಂದಾಗಿ ಮತ್ತು ಹತ್ತಿರದವರಿಂದಲೇ ದ್ರೋಹಕ್ಕೆ ಒಳಗಾಗುವುದರಿಂದ ಮಾನಸಿಕ ಆತಂಕಕ್ಕೆ ಒಳಗಾಗಬಹುದು. ಎಲ್ಲರನ್ನೂ ತಾವೇ ರಕ್ಷಿಸಲು ಹೋಗಿ ಎಲ್ಲರ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಂಡು ಸ್ವಂತ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬಹುದು. ಭಾವನಾತ್ಮಕ ಅತಿಯಾದ ಪ್ರೀತಿಯ ಬಲೆಗೆ ಬಿದ್ದಾಗ ಪ್ರಾಯೋಗಿಕ ಜಗತ್ತಿನಲ್ಲಿ ಒಂಟಿತನವನ್ನು ಅನುಭವಿಸಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಇವರು ಸ್ವಲ್ಪ ಅತಿಯಾದ ಆಲೋಚನೆಯನ್ನು ಬದಿಗಿಟ್ಟು ತಮ್ಮ ಆಂತರಿಕ ವಿವೇಚನೆಯನ್ನು ನಂಬಿದರೆ ಇವರನ್ನು ಮೀರಿಸುವ ದೃಢ ಮನಸ್ಸಿನ ವ್ಯಕ್ತಿ ಈ ಭೂಮಿಯ ಮೇಲೆ ಯಾರೂ ಇಲ್ಲ. ಕಟಕ ರಾಶಿಯವರ ಜೀವನದ ಅತ್ಯಂತ ಸ್ಫೂರ್ತಿದಾಯಕ ಭಾಗ ಅಂದರೆ ಅವರ ಪುನಶ್ಚೇತನದ ಮನಸ್ಸು. ಇವರು ಹತಾಸೆಗೆ ಒಳಗಾಗಿ ಕುಳಿತುಕೊಳ್ಳುವವರಲ್ಲ. ಇವರದ್ದು ಸಹನೆ ಮತ್ತು ಚಾಣಾಕ್ಷತನದಿಂದಲೇ ಗೆಲ್ಲುವ ಹಾದಿ. ಯಾರಾದರೂ ಇವರನ್ನು ಮುಗಿಸಲು ಪ್ರಯತ್ನಿಸಿದರೆ ಅವರು ಕುಗ್ಗುವುದಿಲ್ಲ, ಬದಲಾಗಿ ತಮ್ಮ ಗಾಂಭೀರ್ಯದ ಮತ್ತು ಸೌಮ್ಯತೆಯ ರಹಸ್ಯ ತಂತ್ರಗಳ ಮೂಲಕ ಮತ್ತಷ್ಟು ಬಲಶಾಲಿಯಾಗಿ ಮೇಲೆ ಬರ್ತಾರೆ. ಕಟಕ ರಾಶಿಯವರ ಆ ಗೆಲುವಿದೆಯಲ್ಲ, ಅದು ಕರಾಳ ರಾತ್ರಿ ನಂತರ ಮೂಡುವ ಹುಣ್ಣಿಮೆಯ ಚಂದ್ರನ ಪ್ರಶಾಂತತೆಯಂತೆ ಇರುತ್ತೆ. ಅವರು ತಾವು ಕಂಡ ಕಷ್ಟಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಸಮಾಜಕ್ಕೆ ಮಾದರಿಯಾಗ್ತಾರೆ. ಇಷ್ಟೆಲ್ಲ ಏರಿಳಿತಗಳು, ಆಂತರಿಕ ಭಾವನಾತ್ಮಕ ಯುದ್ಧಗಳು ಅನುಭವಿಸಿದ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ದಣಿದು ಹೋಗ್ತಾನೆ. ಆದರೆ ಕಟಕ ರಾಶಿಯವರು ಹಾಗಲ್ಲ. ಅವರ ನಿಜವಾದ ಶಕ್ತಿ ಪ್ರದರ್ಶನ ಆಗೋದೇ ಅವರು ಅನುಭವದಿಂದ ಪಕ್ವವಾದಾಗ. ಅವರು ವಯಸ್ಸಾದಂತೆ ಹೆಚ್ಚು ಗೌರವಾನ್ವಿತರು, ಕರ್ತವ್ಯನಿಷ್ಠರು ಮತ್ತು ಆಧ್ಯಾತ್ಮಿಕವಾಗಿ ಪ್ರಬಲರಾಗಿ ಬೆಳೀತಾರೆ. ಕಟಕ ರಾಶಿಯವರ ಆಂತರಿಕ ತಪಸ್ಸು ಮತ್ತು ತ್ಯಾಗ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಅದು ಸಂಕಷ್ಟದ ಸಮಯದಲ್ಲಿ ಅವರಿಗೆ ರಕ್ಷಾ ಕವಚವಾಗಿ ನಿಂತುಕೊಳ್ಳುತ್ತೆ. ಹಾಗಿದ್ರೆ ಕಟಕ ರಾಶಿಯವರ ಜೀವನದ ಅಂತಿಮ ಉದ್ದೇಶವಾದರೂ ಏನು? ಜ್ಯೋತಿಷ್ಯದ ಆಳವಾದ ಸತ್ಯದ ಪ್ರಕಾರ ಇವರ ಜೀವನದ ಉನ್ನತ ಹಂತದಲ್ಲಿ ಚಂದ್ರನು ರಾಶಿ ಅಧಿಪತಿಯಾಗಿ ಶಾಂತಿಯನ್ನು ನೀಡಿದರೆ, ಮಂಗಳ ಮತ್ತು ಗುರು ಇವರ ಕರ್ಮ, ಭಾಗ್ಯ ಮತ್ತು ಯೋಗವನ್ನು ನಿರ್ಧರಿಸ್ತಾರೆ. ಈ ಶಕ್ತಿಗಳನ್ನು ಯಾರು ಸಮತೋಲನಗೊಳಿಸ್ತಾರೋ ಅವರೇ ಈ ಕಾಲದ ನಿಜವಾದ ಸಿದ್ಧಪುರುಷರು. ಕಟಕ ರಾಶಿಯವರ ವ್ಯಕ್ತಿತ್ವವು ಕೇವಲ ಒಂದು ಭಾವನಾತ್ಮಕ ಕಥೆಯಲ್ಲ, ಅದು ಕಷ್ಟಗಳ ಕಡಲನ್ನು ಈಜಿ ಅಡಿಯಾಳಾಗುವುದರಿಂದ ಇಡೀ ಸಾಮ್ರಾಜ್ಯದ ಶಕ್ತಿಯಾಗಿ ಬೆಳೆಯುವ ಅಪ್ರತಿಮ ಪಯಣ. ಅವರ ಒಳಗೆ ಇಡೀ ಸಾಗರದ ಆಳ ಮತ್ತು ಬ್ರಹ್ಮಾಂಡದ ರಹಸ್ಯ ಅಡಗಿದೆ. ಈಗ ಕಾಲವು ಸನ್ನಿಹಿತವಾಗಿದೆ. ಪ್ರಶ್ನೆ ಇರೋದು ಒಂದೇ: ಅವರು ತಮ್ಮೊಳಗಿನ ಆ ದೈವಿಕ ರಕ್ಷಣಾತ್ಮಕ ಶಕ್ತಿಯನ್ನು ಎಚ್ಚರಗೊಳಿಸಿ ತಮ್ಮ ನೈಜ ಪ್ರತಿಭೆಯನ್ನು ಈ ಲೋಕಕ್ಕೆ ಸಾರಲು ಸಿದ್ಧರಾಗಿದ್ದಾರಾ? ಹಳೆಯ ನೋವುಗಳನ್ನು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಮುರಿದು ಹೊಸ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲು ಅವರು ತಯಾರಾಗಿದ್ದಾರಾ? ಈ ವಿಶ್ಲೇಷಣೆಯು ಕಟಕ ರಾಶಿಯವರ ಆತ್ಮದ ಕಥೆಯನ್ನೇ ಹೇಳುತ್ತಿದೆ ಅಂತ ನಿಮಗೆ ಅನಿಸಿದರೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ನಮಗೆ ತಿಳಿಸಿ. ಇದೇ ತರಹದ ಮತ್ತಷ್ಟು ಆಳವಾದ ಜ್ಯೋತಿಷ್ಯ ರಹಸ್ಯಗಳಿಗಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಪ್ರತಿಯೊಬ್ಬ ಕಟಕ ರಾಶಿಯವರಿಗೂ ಅವರ ನಿಜವಾದ ಶಕ್ತಿ ಏನು ಎಂದು ತಿಳಿಯಲು ಇದನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒಂದು ವೇಳೆ ಕಟಕ ರಾಶಿಯವರು ಈ ಜಗತ್ತನ್ನು ಗೆಲ್ಲಲು ಸಿದ್ಧರಾಗಿಟ್ಟರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಸಿದ್ಧ ಎಂದು ತಿಳಿಸಿ. ನಿಮ್ಮ ವಿಜಯದ ಪಯಣ ಇಂದೇ ಆರಂಭವಾಗಲಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.